ವೀಕ್ಷಕರೇ, ಉತ್ತರ ಪ್ರಭಾ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ.ಡಿ. ತಳವಾರ್. ಇವತ್ತಿನ ಒಂದು ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಹಾಗೂ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತಿನ ನಮ್ಮ ಯುವಕರಿಗಾಗಿ ಯಾವ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ತಾವು ಒಂದು ಜ್ಞಾನದಿಂದ ಆಗಿದ್ದು ಒಂದು ಸಾಧನೆಯಿಂದ ಯಾವ ರೀತಿಯಾಗಿ ಯುವಕರಿಗೆ ಒಂದು ಮಾದರಿಯಾಗಿ ಇವತ್ತಿನ ಒಂದು ನಮ್ಮ ಭಾರತ ಎಂದರೆ ಒಂದು ಸ್ವಾಮಿ ವಿವೇಕಾನಂದ ಚರಿತ್ರೆಯನ್ನು ನೋಡಿದರೆ ಭಾರತ ಎಂಥದ್ದು ಏನಂತ ಒಂದು ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿಯ ಒಂದು ದಿನಾಚರಣೆ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ವಿ.ಬಿ. ಚಿಕ್ಕನರಗುಂದವರು, ಇವರು ಹೋಮಿಯೋಪತಿ ವೈದ್ಯರಾಗಿದ್ದು ಇವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಸಂಪೂರ್ಣ ಒಂದು ವಿಶೇಷವಾದ ಒಂದು ಜ್ಞಾನ ಮತ್ತು ಅವರ ಚರಿತ್ರೆಯನ್ನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ನಮ್ಮೊಂದು ವಿಶೇಷ ಒಂದು ಪುಣ್ಯ ದಿನ. ಈ ಒಂದು ಪುಣ್ಯ ದಿನ ಅಂತಂದರೆ ನಮ್ಮ ಭಾರತಕ್ಕೆ ಒಂದು ರತ್ನ ಬಂದಂಥ ಒಂದು ದಿನ. ಈ ಒಂದು ದಿನಾಚರಣೆ ನಿಮಿತ್ತವಾಗಿ ಈಗ ಸ್ವಾಮಿ ವಿವೇಕಾನಂದ ಒಂದು ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಯುವಕರ ದಿನಾಚರಣೆ ಅಂತ ಯಾಕೆ ಹಮ್ಮಿಕೊಂಡ್ರು ಸರ್? ಆಮೇಲೆ ಅದೇ ರೀತಿಯಾಗಿ ಅವ್ರದ್ದೊಂದು ಸಂಪೂರ್ಣ ಒಂದು ಚರಿತ್ರೆ ನಮ್ಮ ವೀಕ್ಷಕರಿಗಾಗಿ ಯಾವ ರೀತಿಯಾಗಿ ಅವರಿಗೆ ಒಂದು ಮುಟ್ಟಿಸುವಂಥ ಆಮೇಲೆ ಅವರ ಒಂದು ಚರಿತ್ರೆಯಿಂದ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ವಾಮಿ ವಿವೇಕಾನಂದರು ಭಾರತ ಸರ್ಕಾರ 1884ರಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಿಸಲಾಗುತ್ತದೆ. ಇವತ್ತು ಜನವರಿ 12, 1863 ಜನವರಿ 12 ಇವತ್ತವರು ಹುಟ್ಟಿದ ದಿವಸ. ಸ್ಪೆಷಲಿ ಸ್ವಾಮಿ ವಿವೇಕಾನಂದರು ಭಾರತವನ್ನು ಕಂಪ್ಲೀಟ್ ಇಂಡಿಯಾವನ್ನು ಪರ್ಯಟನೆ ಮಾಡಿ 1890ರಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡಿದ್ದರಿಂದ ಅವರು ವಿಶ್ವವಿಖ್ಯಾತಿಯನ್ನು ಪಡೆದರು. ಸ್ಪೆಷಲಿ ಯಂಗ್ ಜನ್ರೇಷನ್ಗೆ ನಮ್ಮ ವೇದ ಉಪನಿಷತ್ತು ತಿಳುವಳಿಕೆ ಕೊಡಬೇಕಂಥೇಳಿ, ಅದರ ಜ್ಞಾನಾರ್ಜನೆ ಮಾಡಬೇಕಂಥೇಳಿ ವೇದ ಉಪನಿಷತ್ತು ಏನದಲ್ಲ, ಇದು ಮದರ್ ಆಫ್ ಆಲ್ ಸೈನ್ಸಸ್. ಇದನ್ನು ಸ್ಪೆಷಲಿ ಯುವಕರಿಗೆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಶರೀರ ಸದೃಢವಾಗಿದ್ದರೆ ಮೈಂಡು ಸದೃಢವಾಗಿರ್ತದೆ. ಆದ್ದರಿಂದ ಅವರು ಹೆಚ್ಚಾಗಿ ಸ್ಟ್ರೆಸ್ ಮಾಡಿದ್ದು ಪಾತಂಜಲಿ ಯೋಗ. ಅದರಲ್ಲಿ ಆಸನ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ದಿಸ್ ಈಸ್ ಎ ಟೆಕ್ಸ್ಟ್ ಬುಕ್ ಫಾರ್ ಯೂಸ್. ಅವರವರ ಸ್ವಭಾವಕ್ಕೆ ತಕ್ಕಂತೆ 3 ಪ್ರಕಾರವಾಗಿ ಅವರು ಮನುಷ್ಯರನ್ನು, ಯುವಕರನ್ನು 3 ವಿಂಗಡವಾಗಿ, ಒಂದು ಸಾತ್ವಿಕ ಸ್ವಭಾವದವರು, ಇನ್ನೊಂದು ತಾಮಸ, ರಾಜಸ. ಅವರವರಿಗೆ ತಕ್ಕ ಹಾಗೆ ಅವರು 4 ಯೋಗವನ್ನು ಯುವಕರಿಗೆ ಯುವಕರಿಗೆ ಜಗತ್ತಿಗೆ ಪ್ರಚಾರ ಮಾಡಿದರು. ಏನ್ರಿ? ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಹಾಗೂ ರಾಜಯೋಗ. ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ಸಿದ್ಧಿಯನ್ನು ಪಡ್ಕೊಂಡು ಅದನ್ನು ನಾವು ಆವಾಗ ವಿವೇಕಾನಂದ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ, ಅವ್ರಿಗೆ ಪ್ರಚೋದನೆ ಮಾಡಲಿಕ್ಕೆ ಇದನ್ನು ತಿಳುವಳಿಕೆ ಕೊಟ್ಟು ಸದೃಢ ಅದನ್ನು ನಾವು ಹೇಗೆ ಸ್ವಾತಂತ್ರ್ಯ ಪಡೆಯಬೇಕು, ಹೇಗೆ ಗುರಿ ಮುಟ್ಟಬೇಕು, ಗುರಿ ಮುಟ್ಟುವವರೆಗೆ ನಿಲ್ಲೋಂಗ ಹೇಳಿರಿ ಎದ್ದೇಳಿ ಅಂತೇಳಿ ಯುವಕರಿಗೆ ಸಂದೇಶವನ್ನು ಕೊಟ್ಟರು. ಯುವಕರಿಗೆ ಒಂದು ಸಂದೇಶವನ್ನು ಕೊಟ್ಟರು. ಸರ್, ಈಗ ಅವರು ಈಗ ನಮ್ಮ ಯುವಕರಿಗಾಗಿ ಅಂದರೆ ನಮ್ಮ ಭಾರತ ದೇಶದ ಒಂದು ಅಭಿವೃದ್ಧಿಗಾಗಿರ್ಬೋದು, ಒಂದು ಸಂಸ್ಕೃತಿಯಾಗಿರ್ಬೋದು, ಆಮೇಲೆ
ಅವರು ಯಾವಾಗಲೂ ಒಂದು ಜ್ಞಾನಮುಕ್ತವಾಗಿ ಇರ್ತಿದ್ರು ಅಂತ ಹೇಳಿದ್ರು. ಈ ಜ್ಞಾನದಿಂದ ಈಗ ಒಬ್ಬೊಬ್ಬರು ನಮ್ಮ ಯುವಕರಲ್ಲಿ ಏನಾಗುತ್ತೆ ಅಂತಂದ್ರೆ, ಜಾಸ್ತಿ ಸ್ವಾಮಿ ವಿವೇಕಾನಂದ ಬುಕ್ ಓದಿದ್ರೆ ನಾವು ಸನ್ಯಾಸಿ ಆಗ್ತೀವಂತ ಒಂದು ಕಲ್ಪನೆ. ಆದರೆ ಇವರು ಒಂದು ಚರಿತ್ರೆಯನ್ನು ಓದಿದ್ರೆ ನಮ್ಮ ಒಂದು ಭಾರತಕ್ಕೆ ಯಾವ ರೀತಿಯಾಗಿ ಅವರು ಸಂದೇಶ ಕೊಟ್ಟರು ಇವ ನಮ್ಮ ದೇಶಕ್ಕಾಗಿ, ಆಮೇಲೆ ಯಾವ ರೀತಿಯಾಗಿ ಒಂದು ಅವರು ಒಂದು ಸಮಾಜದಲ್ಲಿ ಇರಬೇಕು ಅಂತ ಒಂದು ಸಂದೇಶವನ್ನು ಯಾವ ರೀತಿಯಾಗಿ ಕೊಟ್ಟರು. ಸ್ಪೆಷಲಿ ಯುವಕರಿಗೆ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಪಾತಂಜಲಿ ಯೋಗ, ಯಮ ನಿಯಮ, ಇವು ನೈತಿಕ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಮ ನಿಯಮ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸಮಾಜಕ್ಕೆ ಹೆಂಗೆ ಹೊಂದ್ಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತದೆ. ಆಮೇಲೆ ಆಸನ ಅನ್ನೋದು, ಪೋಶ್ಚರ್, ಅವ್ರಿಗೆ ಯಾವ್ದು ಕನ್ವೀನಿಯಂಟ್ ಆಗತ್ತೆ ಆ ಪೋಶ್ಚರ್ ಅಟ್ಲೀಸ್ಟ್ 1 ತಾಸು 2 ತಾಸು ಮಾಡೋದು. ಆಮೇಲೆ ಪ್ರಾಣಾಯಾಮ, ಪ್ರತ್ಯಾಹಾರ, ಅವು ಏನದಲ್ಲ, ನಮ್ಮ ಇಂದ್ರಿಯಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು. ಪ್ರಾಣಾಯಾಮ, ಪ್ರತ್ಯಾಹಾರ, ಇವು ಹೇಗೆ ಆಮೇಲೆ ಧ್ಯಾನ ಸಮಾಧಿ, ಅವು ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಯುವಕರಿಗೆ ಸವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಅವರು ತಮ್ಮ ರಾಜಯೋಗದಲ್ಲಿ, ಸ್ಪೆಷಲಿ ರಾಜಯೋಗದಲ್ಲಿ ಅದನ್ನೆಲ್ಲ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಈಗ ಸರ್ ನಮ್ಮಲ್ಲಿ ಈಗ ಅವರು ಒಂದು ಹುಟ್ಟಿದ ತಕ್ಷಣ ಒಂದು ದೇವ್ರು ಎಲ್ಲದನ, ದೇವ್ರನ್ನ ನೋಡ್ಬೇಕಂತ ಒಂದು ಅವರು ಭ್ರಮೆದೊಳಗೆ ಇರ್ತಿದ್ರು ಸ್ವಾಮಿ ವಿವೇಕಾನಂದರು. ಬಟ್ ಸ್ವಾಮಿ ವಿವೇಕಾನಂದ ಅವರಿಗೆ ನಾವು ದೇವರು ನೋಡಲೇಬೇಕು ಅಂತ ಒಂದು ಅವರು ನಿರ್ಧಾರ ಮಾಡಿದರು. ಬಟ್ ಇದಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲ ಒಂದು ಸನ್ಯಾಸಿ ವೃತ್ತ ತಗೊಂಡ್ರು. ಆಮೇಲೆ ಅವರೆಲ್ಲ ಒಂದು ಸಮಾಜಕ್ಕಾಗಿ ಏನೇನು ಹೇಳಬೇಕು ಅವರೆಲ್ಲ ಹೇಳ್ಕೊತವ್ರು ಸರ್. ಈಗ ನಮ್ಮಲ್ಲಿ ಈ ಎರಡು ಒಂದು ತಾಮಸ ಮತ್ತು ಒಂದು ಸಾತ್ವಿಕ ಶಕ್ತಿ ಅಂತ ನಾವು ಹೇಳ್ತೇವೆ. ಈ ತಾಮಸ ಶಕ್ತಿ ಮತ್ತು ಈ ಒಂದು ಸಾತ್ವಿಕ ಶಕ್ತಿನ ಯಾವ ರೀತಿಯಾಗಿ ಅವರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿದೆ ಸರ್ ಸ್ವಾಮಿ ವಿವೇಕಾನಂದ? ಈಗ ನೋಡ್ರಿ, ಸಾತ್ವಿಕ ಅಂತಂದ್ರೆ ಯೋಗಿಗಳಿಗೆ ಹೆಚ್ಚಿರ್ತದೆ, ಯುವಕರಲ್ಲಿ ರಜಶಕ್ತಿ ಹೆಚ್ಚಿರ್ತದೆ, ಮಾಡಬೇಕನ್ನೋ ಛಲ ಇರ್ತದೆ. ದೇವರು ಅದಾನ ಅಂದ್ರೆ ನಾವು ಅದಾನ ಅಂತ ಹೇಳಿದ್ರೆ ತೋರಿಸ್ರಿ ಅಂತ ಹೇಳುವಂಥ ಛಲ ಇರ್ತದೆ ಅವ್ರ ಹತ್ರ, ತೋರಿಸ್ರಿ. ಅದನ್ನು ಅವರೆಲ್ಲ ತಿರುಗಾಡೋದು, ಯಾರೂ ಹೇಳಿಲ್ಲ. ಆದರೆ ರಾಮಕೃಷ್ಣ ಪರಮಹಂಸರು, ನೀ ಹ್ಯಾಂಗೆ ನೋಡಿ ನಾನು ದೇವ್ರನ್ನ ಅದೇ ರೀತಿ ನಿಮ್ಗೆ ನಾ ತೋರಿಸ್ಕೊಡ್ತೇನೆ ಬಾ ಇಲ್ಲ ಅಂತೇಳಿ ಅವ್ರ ತಲೆ ಮೇಲೆ ಕೈ ಇಟ್ಟುಕೊಳ್ಳೆ ಅವ್ರ ದಿಗ್ಭ್ರಮೆ ಆಗಿಬಿಡ್ತಾರೆ. ಸ್ವಾಮಿ ವಿವೇಕಾನಂದರ ತಲೆ ಮೇಲೆ ಪರಮಹಂಸರು ಕೈ ಇಟ್ಟಾಗ ಅವರಿಗೆ ಒಮ್ಮೆಲೆ ಆಶ್ಚರ್ಯಚಕಿತರಾಗಿಬಿಡ್ತಾರೆ ಅವರು. ಆಮೇಲೆ ಹೇಳ್ತಾರೆ, ಇಷ್ಟಕ್ಕೆ ಈಗ ಸಾಕು, ಮುಂದೆ ನಾನು ನೋಡ್ತೇನೆ. ಅದರ ಮೇಲೆ ವಿಶ್ವಾಸ ಬರಲಿಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಅದು ಅವರ ಗುರುಗಳು. ಈ ತಾಮಸ ಶಕ್ತಿ ಅಂದರೆ ಸರ್, ತಾಮಸ ಶಕ್ತಿ ಅಂತಂದ್ರೆ ಮಿಥ್ಯ, ಹ್ಯಾಲ್ಯುಸಿನೇಷನ್ ಅಂತೀವಿ ನಾವು. ಮಿಥ್ಯ ಇಲ್ಲದ್ದು ಕ್ರಿಯೇಟ್ ಮಾಡ್ಕೊಳ್ಳೋದು, ಯಾವಾಗಲೂ ಕೆಟ್ಟ ಕೆಲಸ. ತಾಮಸ ಅಂದ್ರೆ ಕೆಟ್ಟ ಕೆಲಸ, ತಾಮಸ ಯಾವಾಗಲೂ ಕೆಟ್ಟ ಕೆಲಸ. ಅದನ್ನು ಈ ಯೋಗದಿಂದ ನಾವು ಸಾತ್ವಿಕ ಆಗ್ಬೋದು. ರಾಜಸದವರು ಯೋಗ ಮಾಡುವುದರಿಂದ, ಈ ಪತಂಜಲಿ ಯೋಗದಲ್ಲಿ ಅದಕ್ಕೆ ಅಷ್ಟಾಂಗ ಯೋಗ ಅನ್ನೋಂತ ಕರೀತಾರೆ. ಇದನ್ನು ಯುವಕರು ಸ್ಪೆಷಲಿ ಗಟ್ಟಿಮುಟ್ಟಿ ಆಗ್ಬೇಕಾದ್ರೆ ಮೊದಲೇ ಯಮ ನಿಯಮ ಪಾಲಿಸ್ಬೇಕು. ಯಮ ನಿಯಮ ಪಾಲಿಸದೆ ನೀವು ಮುಂದೆ ಹೋದರೆ ನೀವು ದೊಡ್ಡ ಸೈಂಟಿಸ್ಟ್ ಇರ್ಬೋದು, ಡಾಕ್ಟರೇಟ್ ಸೈನ್ಸು, ಡಿಲೆಟ್ ಇರ್ಬೋದು. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಪರಮಹಂಸರು. ಹದ್ದು ಏಕ್ದಮ್ ಆಕಾಶದ ಮೇಲೆ ಕಣ್ಣಿಗೆ ಕಾಣದಷ್ಟು ಮೇಲೆ ಹೋಗಿರ್ತದೆ, ಬಟ್ ಅದರ ಲಕ್ಷ್ಯ ಯಾವಾಗಲೂ ಆ ಸತ್ತ ಪ್ರಾಣಿ ಮೇಲೆ ಇರ್ತದೆ. ಅಂದರೆ ಇದು ತಾಮಸ ಶಕ್ತಿ. ಅದಕ್ಕೆ ಯಮ ನಿಯಮ ಭಾಳ ಇಂಪಾರ್ಟೆಂಟ್. ನಿಮಗೆ ಶಕ್ತಿ ಬರಬೇಕಾದಪ್ಪ ಅಂತಂದ್ರೆ ಆಸನ, ಆರೋಗ್ಯಪೂರ್ವಕವಾದ ಆಸನವನ್ನು ಮಾಡೋದು, ಸ್ಪೆಷಲಿ ಯುವಕರು. ಆಮೇಲೆ ಮುಂದಲ್ದು, ಆಮೇಲೆ ಧ್ಯಾನ, ಧಾರಣ, ಸಮಾಧಿ. ಇದು ವಿವೇಕಾನಂದರು ಇದನ್ನೆಲ್ಲ ಮಾಡಿ ಈಗ ಅಮೇರಿಕಾಗೆ ಹೋಗಿ ಬರೀ ಒಂದೇ ಶಬ್ದ ಹೇಳಿದ್ರು ಚಿಕಾಗೋ. ಅಮೇರಿಕನ್ ಸೋದರ ಸೋದರಿಯರೇ ಅಂದರೆ 2.5 ನಿಮಿಷ ಚಪ್ಪಾಳೆ ತಟ್ಟಿದ್ರು ಎಲ್ಲರೂ. ಯಾಕೆ? ದಟ್ ಈಸ್ ದಿ ಬ್ರಹ್ಮಚರ್ಯ ಅವರು ಪಾಲಿಸಿದ್ದರು. ಆದ್ದರಿಂದ ಅವರಿಗೆ ಅಷ್ಟೊಂದು ಶಕ್ತಿ ಇತ್ತು. ಸ್ಪೆಷಲಿ ಯುವಕರು ಹಾತ್ರಾ ಸ್ಟೇಷನ್ ಮಾಸ್ತರ ಇವರು ನೋಡಿದ ತಕ್ಷಣ ಇವರಿಗೆ ಆ ಸ್ಟೇಷನ್ ಮಾಸ್ತರ್ದು
ರಾಜೀನಾಮೆ ಕೊಟ್ಟು ಇವ್ರು ಶಿಷ್ಯ ಆಗಿಬಿಡ್ತಾನೆ. ಅಲ್ಲ ಸನ್ಯಾಸಿಂದ ನೀ ಯಾಕೆ ಬರ್ತೀಪ್ಪ ಅಂತ ಕೇಳ್ತಾರೆ. ಇಲ್ಲ 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 ನಾನು ರಾಜೀನಾಮೆ ಕೊಟ್ಟು ಬಂದುಬಿಟ್ಟೇನ್ರಿ ನೀವೇ ಅಂತ ಹೇಳ್ತಾರೆ. ಅವರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅಲಿಗರ ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್ ರಾಮ್ ತೀರ್ಥರು ಅವರು ಇವರು ಭಾಷಣ ಕೇಳಿ ಅವರು ರಾಜೀನಾಮೆ ಕೊಟ್ಟು ಇವರು ಫಾಲೋವರ್. ಈಸ್ ಎ ಗ್ರೇಟ್ ರಾಮತೀರ್ಥ ಸ್ವಾಮಿಗಳು. ಅಮೇರಿಕಕ್ಕೆ ಹೋಗಿ ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿತ್ತಿದವರು ಅವರು ಒಬ್ಬರು ಅದರಲ್ಲಿ. ಮತ್ತು ಸ್ವಾಮಿ ವಿವೇಕಾನಂದ ಶಿಷ್ಯರು. ಓಕೆ ಸರ್, ಇವತ್ತು ಒಂದು ಈ ಸ್ವಾಮಿ ವಿವೇಕಾನಂದ ಈ ಒಂದು ದಿನಾಚರಣೆಯಲ್ಲಿ ಒಂದು ಯೋಗದ ವಿಚಾರದಲ್ಲಿ ಸ್ವಾಮಿ ವಿವೇಕಾನಂದದ ಅಭಿಪ್ರಾಯ ಏನಿತ್ತು ಸರ್? ಈಗ ನೋಡ್ರಿ, ಯೋಗವೆಂದರೆ ಜೀವಾತ್ಮವು ಪರಮಾತ್ಮ ಜೊತೆಗೆ ಒಂದುಗೂಡೋದು. ಇದು ಡೆಫಿನೇಷನ್ ಯೋಗದ. ದಿಸ್ ಈಸ್ ಎ ಡೆಫಿನೇಷನ್. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂತಾರೆ. ಅದು ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಅಷ್ಟಾಂಗ ಯೋಗ. ಪತಂಜಲಿ ಯೋಗನ ಅದು 8 ಚಾಪ್ಟರ್ ಅದ್ರಾಗ. 8 ಚಾಪ್ಟರ್ನಲ್ಲಿ ಮೊದಲೆದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅದು ಗುರುಗಳಿಂದ ಕಲ್ಕೊಳ್ಬೇಕು. ಇವನ್ನೇ ನೀವಾಗಲಿ ಇನಿಷಿಯಲ್ ಸ್ಟೇಜ್ನೊಳಗೆ ಗುರುಗಳಿಂದ ಕಲ್ಕೋಬೇಕು. ಆ ನಂತರ ಯೋಗ ಗುರು ಅಂತಾರವ್ರು. ಅಂದರೆ ಧ್ಯಾನ, ಧಾರಣ, ಸಮಾಧಿ 3ಕ್ಕೂ ಸಂಯಮ ಅಂತಾರೆ. ಅದಕ್ಕೆ ಸಂಯಮ ಏನ್ರಿ ಅದು ಸಂಯಮ ಅಂತಂದ್ರೆ ಸ್ಪಾಂಟೇನಿಯಸ್ ಲೈಟ್. ಯೋಗಿಗಳಿಗೆ ಸ್ಪಾಂಟೇನಿಯಸ್ ಲೈಟ್ ಬರ್ತದೆ. ಈಗ ಸ್ವಾಮಿ ವಿವೇಕಾನಂದರು ಜರ್ಮನಿಲಿದ್ದಾಗ 700 ಪೇಜಿನ ಒಂದು ಪುಸ್ತಕ. 7 ದಿವಸ ಅದು ಜರ್ಮನಿಲಿದ್ದದ್ದು. ಇವರು ಒಂದೇ ತಾಸಿನಲ್ಲಿ ಅದನ್ನು ಓದಿ ಮುಗಿಸಿದ್ರೆ ಅದು ಹೆಂಗೆ ಮುಗಿಸಿದ್ರೆ ಅಂತ ಕೇಳ್ತಾರೆ ಅವರು. ಇವರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾವು ಒಂದು ತಾಸಿನಲ್ಲಿ ನೀವು ಏನು ಬೇಕು, ನಾವು ಒಂದು ತಾಸು ಅವ್ರಿಗೆ ಟೈಮ್ ಕೊಡಿ, ನಾನು ಹೇಳ್ತೇನೆ ಹೇಗೆ ಮಾಡ್ತೇನೆ. ಒಂದು ತಾಸು ಕೊಟ್ಟಾಗ ಈ ಕಾನ್ಸಂಟ್ರೇಟೆಡ್ ಆನ್ ದಟ್ ಬುಕ್. ಕಾನ್ಸಂಟ್ರೇಟ್ ಮಾಡಿ ಅದು ಇಂಟರ್ನಲ್ ಏನಿದೆ ಅದು ಸಂಯಮದೊಳಗೆ ಬರ್ತದೆ, ಯೋಗದೊಳಗೆ ಬರ್ತದೆ. ಆ ನಂತರ ಏನು ಪ್ರಶ್ನೆ ಕೇಳಂತ ಹೇಳಿದ್ರು. ಜರ್ಮನ್ ಭಾಷೆ ಇವರು ಸ್ವಾಮಿಗೆ ಗೊತ್ತಿದ್ದಿಲ್ಲ. ಯಾವ ಚಾಪ್ಟರು? 633 ಚಾಪ್ಟರ್ ಹೇಳ್ರಿ. ಏನು ಇವ್ರು ಹೇಳಿದ್ರೆ 6 ಚಾಪ್ಟರ್ 33 ಇದು ಬರ್ತದೆ ನೋಡ್ರಿ. ಸೊ ದಟ್ ಈಸ್ ದ ಪವರ್. ದಟ್ ಈಸ್ ದ ಪವರ್. ಅದನ್ನು ಯುವಕರಿಗೆ ನೀವು ಇದನ್ನು ಸಾಧನೆ ಮಾಡಿ ನಿಮಗೂ ಹಾಗೂ ನಮ್ಮ ಜನಾಂಗಕ್ಕೂ ಆರೋಗ್ಯವಷ್ಟೇ ಅಲ್ಲ, ಸಮಾಜವನ್ನು ಸುಧಾರಲಿಕ್ಕೆ ಇದು ಒಂದು ಪ್ರೇರಣೆ ಆಗ್ತದೆ. ಯೋಗದಿಂದ ಪ್ರೇರಣೆ ಆಗ್ತದೆ. ಬರೀ ತಮ್ಮದು ಒಂದೇ ಆರೋಗ್ಯ ಅಲ್ಲ, ಈವನ್ ಜನಸಾಮಾನ್ಯರ ಪ್ರಜೆಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರೇರಣೆ ಸಿಗ್ತದೆ. ಅವರು ವಿವೇಕಾನಂದರು ದೊಡ್ಡ ಪ್ರೇರಣೆ. ಸ್ಪೆಷಲಿ ಯುವಜನಾಂಗಕ್ಕೆ ದೊಡ್ಡ ಪ್ರೇರಣೆ. ಯುವಕರಿಗೆ ನಾನಾ ಥರದ ವಿಚಾರಗಳಿರ್ತದೆ. ನಾನಾ ಥರದ ವಿಚಾರ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಬಟ್ ಕರ್ಮಯೋಗ ಅಂತಂತಂದ್ರೆ ಕಾಯಕವೇ ಕೈಲಾಸ. ಕರ್ಮಯೋಗ, ವರ್ಕ್ ಈಸ್ ವರ್ಷಿಪ್. ಅವರವರ ಸ್ವಭಾವಕ್ಕೆ ತಕ್ಕಂತೆ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅವರು. ಈಗ ಕರ್ಮಯೋಗದಾಗ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂತಂದರೆ ತಮ್ಮ ಕಾಯಕ ಮಾಡ್ತಾನೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು. ಸೆಲ್ಫಿಶ್ ಆಗಬಾರ್ದು ಅಂತ ಹೇಳ್ತಾರೆ. ಕೆಲಸ ಮಾಡ್ಕೊತಾ ಇರಬೇಕು. ಕಾಯಕವೇ ಕೈಲಾಸ, ಇದು ಕರ್ಮಯೋಗ. ಇನ್ನು ಭಕ್ತಿ ಯೋಗ, ಇದು ಯಾರಿಗೆ ಸೂಟ್ ಆಗ್ತದಪ್ಪ? ಭಕ್ತಿ ಯಾರು ಹೆಚ್ಚು ಭಾವುಕರಿರ್ತಾರೆ ನೋಡ್ರಿ, ಭಕ್ತಿಯಿಂದ ಅಂದರೆ ಪೂಜೆ ಮಾಡೋದು, ಹೂ ದೇವರಿಗೆ ಹೂ ಅರ್ಚನಾ ಮಂತ್ರ ಅದು ಎಲ್ಲ ಮಾಡ್ತಾರೆ. ಭಕ್ತಿ ಯೋಗ, ಅದರಿಂದ ಮುಕ್ತಿ ಪಡಿಬೋದು. ಇದು ಭಕ್ತಿ ಯೋಗ. ಇನ್ನು ಜ್ಞಾನಯೋಗ, ಇದು ಯಾರಿಗಿರಿ ಅಂತಂದ್ರೆ ಪಂಡಿತರಿಗೆ, ವಿದ್ಯೆ ಅಲ್ಲ, ಯಾರು ಕಲ್ತವರಿಗೆ, ಲರ್ನೆಡ್ ಪೀಪಲ್ ಅಂತೀವಲ್ಲ, ಜ್ಞಾನಿಗಳಿಗೆ. ನೈತಿ ಅವ್ರು ಇಲ್ಲ ಅಂತ ಹೋಗ್ತಾರೆ, ಇದು ಅವರಿಗೆ. ಆಮೇಲೆ ರಾಜಯೋಗ ಇದು ಸ್ಪೆಷಲಿ ಯುವಕರಿಗೆ ಅಷ್ಟೇ ಇದನ್ನು ಮಾಡಲಿಕ್ಕೆ. ನೀವು ವಯಸ್ಸಾದಾಗ ಇದು ಮಾಡಲಿಕ್ಕಾಗಲ್ಲ. ಚೈಲ್ಡಲ್ಲಿಂದ ಈಗ ನೋಡ್ರಿ, ದ್ವಿಜ ಅಂತಾರೆ. ಈಗ ಬ್ರಾಹ್ಮಣರು ಜನಿವಾರ ಹಾಕೋ ಹೊತ್ನ್ಯಾಗ ಅವರಿಗೆ ಉಪನಯನ ಮಾಡೋ ಹೊತ್ನ್ಯಾಗ ಉಪನಯನ ಇದನ್ನು ತಿಳಿಸ್ಕೊಡ್ತಾರೆ. ಆವಾಗ ಗಾಯತ್ರಿ ಮಂತ್ರ ಇದನ್ನು ಹೆಂಗೆ ಚಾಂಟ್ ಮಾಡಬೇಕು ಏನು, ಇದು ಋಗ್ವೇದದಿಂದನೂ ಅದ, ಈಗಿಂದಲ್ಲ. ಸಣ್ಣವರಿರುತ್ತಲೇನ ಇದು ಮಾಡ್ಕೋತ ಬರಬೇಕು. ಪತಂಜಲಿ ಯೋಗ ಅದು ಗುರುಗಳ ಮುಖಾಂತರ. ಮೊದಲು
ಇನಿಷಿಯಲ್ ಸ್ಟೇಜ್ನಲ್ಲಿ. ಆನಂತರ ನಾ ಹೇಳಿದ್ನಲ್ಲ ಈಗ ಸಂಯಮ, ಕಂಟ್ರೋಲ್, ಯಾವಾಗ ನಿಮ್ಗೆ ಕಂಟ್ರೋಲ್ನೇ ಬರ್ತದೆ, ಕಂಟ್ರೋಲಿಗೆ ಬಂದ ಮೇಲೆ ಇಟ್ ನಾಟ್ ನೆಸಸರಿ, ಗುರುಗಳದ ಅವಶ್ಯಕತೆ ಬರೋಂಗಿಲ್ಲ. ಅವಾಗ ನೀವೇ ಏನು ಮಾಡಬೇಕು. ದೊಡ್ಡ ಯೋಗಿಗಳು, ಈಗ ಬುದ್ಧ ಇದ್ದ, ಸ್ವಾಮಿ ವಿವೇಕಾನಂದರು, ಅವರಿಗೆ ಧರ್ಮಮೇಘ ಎಂಬ ಒಂದು ಸಮಾಧಿ ಬರ್ತದೆ. ಅಂತಂದರೆ ಕ್ಲೌಡ್ ಆಫ್ ವರ್ಚ್ಯೂಸ್ ಅಂತಾರೆ ಅದಕ್ಕೆ. ಕ್ಲೌಡ್ ಆಫ್ ವರ್ಚ್ಯೂಸ್ ಒಂದು. ಇನ್ನೊಂದು ಸಸ್ಮಿತ ಸಮಾಧಿ ಅಂಥೇಳಿ ಬರ್ತದೆ. ಏನು ರೀ ಸಸ್ಮಿತ ಸಮಾಧಿ ಅಂದರೆ, ವಿದೌಟ್ ದ ಬಾಡಿ ಯು ಕ್ಯಾನ್ ಥಿಂಕ್. ಬಾಡಿ ಇಲ್ಲದ, ಫಿಸಿಕಲ್ ಬಾಡಿ ಇಲ್ಲದೆ ನಾವು ವಿಚಾರ ಮಾಡೋದು. ಅದು ಇಂಗ್ಲೀಷ್ನಲ್ಲಿ ಬಿರಫ್ಟ್ ಆಫ್ ಬಾಡಿ ಅಂತಾರೆ ಅದಕ್ಕೆ. ಫಿಸಿಕಲ್ ಬಾಡಿ ಇಲ್ಲದೇ ವಿಚಾರ ಮಾಡೋದಕ್ಕೆ ಸಸ್ಮಿತ ಸಮಾಧಿ ಅಂತಾರೆ. ಅದಕ್ಕೆ ದ್ಯಾಟ್ ಈಸ್ ಕ್ರಿಸ್ಟಲ್ ಬಾಡಿ ಅಂತಾರೆ ಅದಕ್ಕೆ. ಅದರಿಂದ ನಾವು ಜ್ಞಾನವನ್ನು ಪಡೆಯಬಹುದು. ಸ್ಪೆಷಲಿ ಪತಂಜಲಿ ಯೋಗಶಾಸ್ತ್ರದಲ್ಲಿ ಅವರು ಈಸ್ ಎ ಕಂಪೈಲರ್. ಯಾರು? ಪತಂಜಲಿ. ಕಪಿಲ ಮಹರ್ಷಿ ಅದರದ ಅಥಾರಿಟಿ. ಈಗ ನೋಡ್ರಿ, ವೇದ ಉಪನಿಷತ್ತು ಯಾರು ಬರೆದಿದ್ದಾನೆ? ವ್ಯಾಸಮುನಿಗಳು. ಅದಕ್ಕೆ ಅವರಿಗೆ ವ್ಯಾಸ ಮೀನ್ಸ್ ಕಂಪೈಲರ್. ಅದಕ್ಕೆ ಅವ್ರಿಗೆ ವೇದವ್ಯಾಸ ಅಂತಾರೆ ಅವರಿಗೆ. ವೇದ ಉಪನಿಷತ್ತು ಯೋಗ ಅವರೆಲ್ಲ ಕಂಪೈಲ್ ಮಾಡಿದ್ದು. ಅದಕ್ಕೆ ವೇದವ್ಯಾಸ ಅಂಥೇಳಿ ಅದು ಪ್ರಸಿದ್ಧವನ್ನ. ಇದನ್ನು ಯುವಕರು ಮೊದಲಿನಿಂದನ ಪ್ರಾಕ್ಟೀಸ್ ಮಾಡ್ಕೊತ ಬಂದು, ಈಗ ನೋಡ್ರಿ ಯೋಗ ದಿನಾಚರಣೆ ಅಂತ ಆಚರಿಸ್ಕೊತ ಬಂದರು. ದಟ್ ಈಸ್ ಅ ಪ್ರೋಟೋಕಾಲ್. ಅದು ಅರ್ಧ ತಾಸಿನಲ್ಲಿ ಎಲ್ಲ ಮುಗಿಬೇಕ್ರಿ. ಯೋಗ ದಿನಾಚರಣೆ ಅಲ್ಲ, ಯೋಗ ದಿನ ಆಸನಗಳು ಎಲ್ಲ ಅರ್ಧ ತಾಸನೇ ಮುಗಿಸ್ಬಿಡ್ಬೇಕು. ಅವನ್ನ ಎಲ್ಲಾರ ಗಾಳಿ ಬೆಳಕು ಇದ್ದಲ್ಲಿ ಹೋಗಿ ಕುಂದಿರ್ಬೇಕು. ಎಲ್ಲ ರಸ್ತೆ ಮೇಲೆ ಕುಂತು ಮಾಡೋದಲ್ಲ. ಅದು ಗುರುಗಳ ಮುಖ್ಯನ ಕರೆ ಮೊದಲಕ್ಕೂ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಸ್ಲೋ ಆಗಿ ಮೆಲ್ಲಕ್ಕೆ ಏರ್ಕೊಂತ ಹೋಗೋದು. ಆವಾಗ ಸಮಾಧಿ ಸ್ಥಿತಿಯನ್ನು, ಅದಕ್ಕೆ ಪತಂಜಲಿ ಏನಂತಾರೆ? ಕೈವಲ್ಯ ಅಂತಾರೆ ಅವರು. ಅದನ್ನೇ ಉಪನಿಷತ್ತು, ವೇದ ಉಪನಿಷತ್ತು ಬ್ರಹ್ಮ ಅಂತ ಹೇಳ್ತಾರೆ ಅವರು. ಬುದ್ಧಂದು ಬೇರೆ ಬೇರೆ ನಮ್ಮ ವೇದದ ಪ್ರಕಾರ, ವೇದ ಉಪನಿಷತ್ ಪ್ರಕಾರ ದೇ ಆರ್ ದಿ ಹೈಯೆಸ್ಟ್. ವೇದಾಂತ, ವೇದ ಅಂದರೆ ಜ್ಞಾನ ಅಂತ ಕಡೆದ್ದು, ಅದೇ ಕಡೆದ್ದ, ಅದಕ್ಕಿಂತ ಮುಂದೆ ಇಲ್ಲ, ಅದೇ ಕಡೆದ್ದು. ಅದರ ಸವಿಸ್ತಾರವಾಗಿ 4 ವೇದಗಳಲ್ಲಿ ತಿಳಿಸ್ಕೊಟ್ಟದ. ಇದನ್ನು ವಿವೇಕಾನಂದರು ಜಗತ್ತಿಗೆ ಮೊಟ್ಟ ಮೊದಲು ಇಂಗ್ಲೀಷ್ನಲ್ಲಿ ಕಾಮೆಂಟ್ರಿ ಮಾಡಿ ಹೇಳಿದ್ದು. ಇಂಟರ್ನ್ಯಾಷನಲ್ ಸ್ವಾಮಿ ಅಂತಲೂ ಹೇಳ್ಬೋದು. ಈಸ್ ಐಕಾನ್. ಈಗ ಲೇಟೆಸ್ಟ್ ಈಸ್ ಐಕಾನ್, ಸ್ಟಿಲ್ ಈಸ್ ಐಕಾನ್. ಅದನ್ನು ಯಾರೋ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಸ್ ಐಕಾನ್. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುವುದು. ಟೇಕ್ ದ ಬ್ರೇಕ್. ರೇವತಿ ಕ್ರಿಯೇಷನ್ಸ್ ಶಿಕ್ಷಣ ಸಂಸ್ಥೆಗಳು, ಹೋಟೆಲ್, ಹಾಸ್ಪಿಟಲ್, ಪ್ರಾಡಕ್ಟ್, ಎಸ್ಎಸ್ಜಿಗಳ ಪ್ರಮೋಷನ್ ಮಾಡಲಾಗುವುದು. ಜೊತೆಗೆ ಡಾಕ್ಯುಮೆಂಟರಿ, ಸ್ಪೆಷಲ್ ಸ್ಟೋರಿ ಜಾಹೀರಾತಿಗಾಗಿ ಸಂಪರ್ಕಿಸಿ ರೇವತಿ ಕ್ರಿಯೇಷನ್ಸ್, ಡಿಜಿಎಂ ಆಯುರ್ವೇದ ಕಾಲೇಜ್ ಹತ್ತಿರ, ನಂದೀಶ್ವರ ನಗರ, ಕಳಸಾಪುರ ರಸ್ತೆ, ಗದಗ್ 582101. ಮೊಬೈಲ್ ನಂಬರ್ 9019224429. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುವುದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿ ಬಿ ಚಿಕ್ಕನಗರದವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಅವರು ನಮ್ಮ ಒಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಸರ್, ಇವತ್ತು ಸ್ವಾಮಿ ವಿವೇಕಾನಂದರು ಈ ಒಂದು ಅಷ್ಟಾಂಗ ಯೋಗದ ಬಗ್ಗೆ, ಅಷ್ಟಾಂಗ ಯೋಗಗಳ ಬಗ್ಗೆ ಒಂದು ಯುವಕರಿಗಾಗಿ ಯಾವ ರೀತಿಯಾಗಿ ಅವರು ಸಂದೇಶನ ಕೊಟ್ಟರು ಸರ್? ನೋಡ್ರಿ, ಜನಸಾಮಾನ್ಯವಾಗಿ ಅಷ್ಟಾಂಗ ಯೋಗಕ್ಕಿಂತ ಪಾತಂಜಲಿ ಮಹರ್ಷಿಗಳು 5000 ವರ್ಷದ ಹಿಂದೆ ಅದನ್ನು ಕೋಡಿಫೈ ಮಾಡಿ, ಅಂದರೆ ಕಂಪೈಲ್ ಮಾಡಿ ಬರೆದದ್ದು ಪಾತಂಜಲಿ ಯೋಗದ ಟೆಕ್ಸ್ಟ್ ಬುಕ್ ಇದ್ದಾಗೆ. ಅದರಲ್ಲಿ 8 ಚಾಪ್ಟರ್ ಅದಾವೆ. ಅದಕ್ಕೆ ಅಷ್ಟಾಂಗ 8 ಅಂಗ. ಅದಕ್ಕೆ ಅವ್ರಿಗೆ ಅಷ್ಟಾಂಗ ಯೋಗ ಅಂತ ಜನಸಾಮಾನ್ಯರು ಕರೆಯೋದು. ಆ ಬುಕ್ಕಿನಲ್ಲಿ ಎಲ್ಲಿ ಬರೋದಿಲ್ಲ ಇದು ಅಷ್ಟಾಂಗ ಅಂತೇಳಿ. ಪಾತಂಜಲಿ ಯೋಗ ಅಂತ ಬರ್ತದೆ. ಪಾತಂಜಲಿ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತೇಳಿ ಅಷ್ಟಾಂಗ ಯೋಗ ಯಾಕಂತಾರಪ್ಪ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇವು 8 ಅಂಗ. ಈ ಯಮ ನಿಯಮ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆಹಾರ ಹೇಗೆ ತೊಗೋಬೇಕು,
ಬ್ರಹ್ಮಚಾರ್ಯ ಹೇಗೆ ಕಾಪಾಡಬೇಕು, ಇವು ಎಲ್ಲ ಬರ್ತವೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇವು ಎಥಿಕ್ಸ್ ಅಂತಾರೆ ಇದಕ್ಕೆ. ಹೆಂಗೆ ಹೊಂದ್ಕೋಬೇಕು ಇವೆರಡು ಯಮ ನಿಯಮ. ಆಮೇಲೆ ಆಸನ, ಶರೀರ ಗಟ್ಟಿ ಆಗಬೇಕಾದವನು ಇವು ಆಸನ ಭಾಳ ಇಂಪಾರ್ಟೆಂಟ್. ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಅಟ್ಲೀಸ್ಟ್ 1 ತಾಸಿಂದ 2 ತಾಸು ಮಟ್ಟ ಕುಂದಿರುವಂಥ ಆಸನ, ಈಜಿ ಆಸನ ಬೇಕಾದ್ರೆ. ಯೋಗಕ್ಕೆ ಬೇರೆ ಅದಾವೆ, ಈಗ ನೀವು ಶಕ್ತಿ ಪಡಿಬೇಕಾದ್ರೆ ಆ ಆಸನ ಬೇರೆ ಅದಾವೆ, ಎಕ್ಸಸೈಸ್ ಬೇರೆ ಬೇರೆ ಅದಾವೆ. ಆದರೆ ಯೋಗಿಕ ಆಸನ ಇಸ್ ಡಿಫ್ರೆಂಟ್. ಯೋಗ ಅಂದ್ರೆ ಆಸನ ಅಲ್ಲ, ಯೋಗದ ಒಂದು ಅಂಗ ಆಸನ. ಇಲ್ಲಿ ಸಾತ್ವಿಕ ಆಹಾರ ತಗೋಬೇಕಂತ. ಸಾತ್ವಿಕ ಎಷ್ಟು ಸಾಧ್ಯದ ಅಷ್ಟು ಸಾತ್ವಿಕ ಆಹಾರ ಏನದು ನಿಮಿತ್ತ ದೋಷ, ಅದರಲ್ಲಿ ನಿಮಿತ್ತ ದೋಷ ಆಹಾರ. ಆಮೇಲೆ ಅದರಲ್ಲಿ 3 ಟೈಪ್ ಬರ್ತದೆ ಆಹಾರದಲ್ಲಿ. ನಿಮಿತ್ತ ದೋಷ ಆಹಾರ, ಜಾತಿ ದೋಷ, ಸ್ಪರ್ಶ ದೋಷ ಆಹಾರ ಅಂತ ಬರ್ತದೆ. ವಿವೇಕಾನಂದರು ಹೇಳ್ಯಾರ ಇದನ್ನು. ಆದರೆ ಎಷ್ಟು ಸಾಧ್ಯದ ಸಾತ್ವಿಕ. ಯಾಕಂದರೆ ಯಾವಾಗಲೂ ಯುವಕರಲ್ಲಿ ಚಂಚಲ ಶಕ್ತಿ ಹೆಚ್ಚಿರ್ತದೆ. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ಸಸ್ಯಾಹಾರಿಗಳಾಗಿರ್ಬೇಕು. ಯಾರು ಯೋಗಾಭ್ಯಾಸ ಮಾಡೋರು ಸಸ್ಯಾಹಾರಿ ಕಂಪಲ್ಸರಿ ಮಾಡಬೇಕು. ಇಲ್ಲಿಕಂತಂದ್ರೆ ಚಿತ್ತವೃತ್ತಿ ನಿರೋಧ ಆಗಂಗಿಲ್ಲ. ಏನಿದು ಚಿತ್ತವೃತ್ತಿ ನಿರೋಧ ಅಂದ್ರೆ ಚಿತ್ತವನ್ನು ಅಂದರೆ ಮನಸ್ಸಿನ ಭಾವನೆಗಳನ್ನು ವಿರೋಧ ಮಾಡೋದು, ಅಂದರೆ ಬರದಂಗೆ ನೋಡ್ಕೊಳ್ಳೋದು. ಡಿಸ್ಟ್ರಾಕ್ಷನ್ ಆಫ್ ದ ಥಾಟ್ಸ್ ಅಂತಾರೆ ಅದಕ್ಕೆ ಚಿತ್ತವೃತ್ತಿ ನಿರೋಧ. ಇದು ಫಸ್ಟ್ ಇದನ್ನು ಕಲ್ಕೊಳ್ಳಬೇಕು ಅವರು. ಅದನ್ನು ಮಾಡಬೇಕಾತಂದ್ರೆ ಪ್ರಾಣಾಯಾಮ, ಪ್ರತ್ಯಾಹಾರ ಇವು ಭಾಳ ಇಂಪಾರ್ಟೆಂಟ್ ರೀ. ಅಂದ್ರೆ ಏನು ಪ್ರಾಣಾಯಾಮ ಪ್ರತ್ಯಾಹಾರ ಏನಿದು? ಪ್ರಾಣಾಯಾಮ ಅಂದ್ರೆ ನಮ್ಮಲ್ಲಿ ಆಯುರ್ವೇದದ ಪ್ರಕಾರ 72,000 ನಾಡಿಗಳು 72,000 ನಾಡಿಗಳು. ಅವೆಲ್ಲ ಪ್ರಾಣವಾಯು ಸಪ್ಲೈ ಮಾಡುವ ಎಲ್ಲ ನಾಡಿ. ಅದರಲ್ಲಿ 12 ಇಂಪಾರ್ಟೆಂಟ. ಅದಕ್ಕೆ ಅದರ 12ರಲ್ಲಿ 3 ಇದ ಪಿಂಗಳ ಸೂಕ್ಷ್ಮ ನಾಡಿ. ಇವು 3 ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಇದ ಪಿಂಗಳ ಸೂಕ್ಷ್ಮ ನಾಡಿ. ಇದನ್ನು ಕಂಟ್ರೋಲ್ ಮಾಡಿದರೆ ಈ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡೋದು ಅದರಿಂದ, ಪ್ರಾಣಾಯಾಮದಿಂದ. ಪ್ರತ್ಯಾಹಾರ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಹಣದ ಆಸೆ ಆಗಲಿ ಬೇರೆ ಆಸೆ ಆಗಲಿ ಇನ್ನೊಬ್ಬರು ನಾವು ತಗೊಳ್ಬಾರ್ದು. ನಮ್ಮ ಸಂಪತ್ತನ್ನು ಸುಮ್ಮನೆ ಬೆಳೆಸುವಂತ ಹೋಗಬಾರ್ದು. ಇದ್ದದ್ರಲ್ಲಿ ಸಂತೃಪ್ತಿ ಆಗಬೇಕು. ಇದು ಪ್ರತ್ಯಾಹಾರದಲ್ಲಿ ಬರ್ತದೆ. ಇನ್ನೊಬ್ಬರು ನಾವು ಕೈ ಒಡ್ಬಾರ್ದು. ಏನಾಕೈತ್ರಿ, ಇನ್ನೊಬ್ಬರ ಆಸೆಗೆ ಪಟ್ಟನ ರೊಕ್ಕ ಇಸ್ಕೊಂಡ್ರೆ ಅವ್ರು ಬಿಡೋದಾಗ ಬಿಡ್ದಂಗೆ ಹಾಕ್ಯವ ನಾವು. ಅದಕ್ಕೆ ಅದು ಮಾಡಬೇಡ್ರಿ ಅಂತ. ಆಮೇಲೆ ಧ್ಯಾನ, ಧಾರಣ, ಸಮಾಧಿ ಇವು ಮೈಂಡಿಗೆ, ಮನಸ್ಸಿಗೆ. ಇದನ್ನು ಶಾರ್ಟ್ನಾಗ ನಾ ಹೇಳ್ಬೇಕಂತಂದ್ರೆ ದಿಸ್ ಈಸ್ ಬಾಡಿ, ದೇಹದಲ್ಲಿ ತಲೆಯಲ್ಲಿ ಬ್ರೇನ್ನೊಳಗೆ ಮನಸ್ಸು ಗೊತ್ತಾಗೋದಿಲ್ಲ ರೀ, ಪ್ರೊಸೆಸಿಂಗ್ ಯೂನಿಟ್. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಚಿತ್ತ, ಆಫ್ಟರ್ ಚಿತ್ತ ಸೂಪರ್ ಕಾನ್ಷಿಯಸ್ ಸ್ಟೇಟ್. ಚಿತ್ತ ಅಂತಂತಂದ್ರೆ ಏನು ರೀ ಅಂತಂದ್ರೆ ನಮ್ಮ ಹಿಂದಿನ ಜನ್ಮವೆಲ್ಲ ರೆಕಾರ್ಡ್ ಆಗಿರ್ತಾವೆ ಚಿತ್ತದೊಳಗೆ. ಬುದ್ಧಿ, ವಿವೇಕ, ಅಂತಃಕರಣ ಅದ್ರಾಗ ಬರ್ತವೆ ಎಲ್ಲ. ಅದನ್ನು ನಾವು ಕಡಿಮೆ ಮಾಡ್ಕೊಂತ ಬರಬೇಕು. ಅದ ಮೂಲ ಉದ್ದೇಶ. ಯೋಗದ ಮೂಲ ಉದ್ದೇಶನೂ ಈಗ ನಾವು ಬಳುವಳಿಯಾಗಿ ಬಂದಿರ್ತೀವಿ ನಮ್ಮ ತಂದೆ ತಾಯಿಗಳಿಂದ ಅನೌಂಶಕ ಬಂದದ್ದು. ನಾವು ಅದನ್ನು ತಾಮಸಿಕ ವಿಚಾರಗಳನ್ನು ಕಡಿಮೆ ಮಾಡೋದೇ ಯೋಗದ ಮುಖ್ಯ ಉದ್ದೇಶ. ಅದಕ್ಕೆ ಬಾಡಿನೂ ಫಿಟ್ ಇರಬೇಕಾಗ್ತದೆ. ಅದಕ್ಕೆ ಆಸನ ಇಂಪಾರ್ಟೆಂಟ್. ಅದಕ್ಕೆ ಯುವಕರಿಗೆ ಇದನ್ನು ಸವಿಸ್ತಾರವಾಗಿ ಹೇಳಿಬಿಟ್ಟಾರ ಅವರು. ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ. ಇದು ಒಮ್ಮೆಲೆ ಬರೋದಿಲ್ಲ ರೀ. ಮೈಂಡ್ ಯಾವಾಗಲೂ ವಿಚಾರ ಮಾಡ್ತಾನೆ ಇರ್ತೈತಿ, ಅದು ಸ್ಟಾಪ್ ಆಗಂಗಿಲ್ಲ. ನಾವು ನೀರು ಕುಡಿದ ಕೆಲವು ದಿವಸ ಇರ್ಬೋದು, ಉಪವಾಸ ಕೆಲವು ದಿವಸ ಇರ್ಬೋದು. ಮಹಾತ್ಮ ಗಾಂಧಿ 21 ದಿವಸದ ಉಪವಾಸ ಇರ್ಬೋದು. ಆದ್ರೆ 1 ನಿಮಿಷ 2 ನಿಮಿಷ ಉಸಿರಿಲ್ಲದೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೈಂಡ್ ಯಾವಾಗಲೂ ಹಂಗೆ ಥಾಟ್ಲೆಸ್ ಇರ್ತದೆ. ಅದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ಇದು ಹೆಂಗಿರಿಪ್ಪ ಅಂತಂದ್ರೆ, ಈ ಬಿಸಿಲಿಗೆ ನೀವು ರಾವ್ ಕಾಸು ಹಿಡಿದ್ರೆ ಬೆಂಕಿ ಹತ್ತಿ ಬಿಡ್ತದೆ. ಇದನ್ನು ಹಾಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರಿ ಅಂತಂತಂದ್ರೆ ಅದಕ್ಕೇನಂತಾರೆ ಅಂದ್ರೆ ಧ್ಯಾನ, ಧಾರಣ, ಸಮಾಧಿ 3 ಕೂಡಿದ್ರೆ ಸಂಯಮ ಅಂತಾರೆ.
ಅದನ್ನು ಸಂಯಮ ನೀವು ಮಾಡಿದ್ದಾದರೆ ಅದು ಸ್ಪಾಂಟೇನಿಯಸ್ ಲೈಟ್ ವಿಲ್ ಕಮ್. ಏನದು ಸ್ಪಾಂಟೇನಿಯಸ್ ಲೈಟ್? ಮನುಷ್ಯ ಯಾವರ ಬಂದ್ರೆ ಇವ ಎದಕ್ಕೆ ಬಂದಾನ ಏನು ಬಂದಾನ ಅಂದಮೇಲೆ ನಾವು ಸಂಯಮ ಮಾಡಿದ್ರೆ ಅವ ಹಿಂದೆ ಜೀವನದಾಗ ಏನಿದ್ದ, ಈಗ ಏನಿದ್ದ, ಮುಂದೆ ಏನಾಗೋದು ನಮ್ಗೆ ಗೊತ್ತಾಗ್ಬಿಡ್ತದೆ. ವಿವೇಕಾನಂದರು ನಾ ಹೇಳಿದ್ನಲ್ಲಿ ನಿಮಗೆ 700 ಪೇಜು ಒಂದೇ ತಾಸಿನಲ್ಲಿ ಹೆಂಗೆ ಹೇಳಿದ್ರಪ್ಪ ಅಂದರೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಸ್ಟ್ ಸಂಯಮ ಆನ್ ದಿ ಬುಕ್, ದೆನ್ ಇಂಟರ್ನಲ್. ದಿಸ್ ಈಸ್ ಎ ಟ್ರಿಕ್. ಯಾರು ಯೋಗ ಮಾಡ್ತಾರಲ್ಲ, ದಿಸ್ ಈಸ್ ಎ ಟ್ರಿಕ್. ಈಗ ಇನ್ನೊಂದು ವಿಚಾರ, ಸಸ್ಮಿತ ಸಮಾಧಿ ಅಂತಂದು ಬರ್ತದೆ. ಏನಿದು ಸಸ್ಮಿತ ಸಮಾಧಿ ಅಂದರೆ, ವಿದೌಟ್ ದ ಫಿಸಿಕಲ್ ಬಾಡಿ ಯು ಕ್ಯಾನ್ ಥಿಂಕ್. ಎಷ್ಟೋ ಮಂದಿಗೆ ಅದು ಕಲ್ಪನೆ ಇಲ್ಲರಿ. ವಿದೌಟ್ ದ ಬಾಡಿ ಯು ಕ್ಯಾನ್ ಥಿಂಕ್, ದಟ್ ಈಸ್ ಅ ಕ್ರಿಸ್ಟಲ್ ಬಾಡಿ. ಇವತ್ತು ನಾ ಇಲ್ಲಿನೇ ಇರ್ಬೋದು, ಸೇಮ್ ಟೈಮ್ ಅದು ದಿಲ್ಲಾಗ ಇರ್ಬೋದು, ಮುಂಬೈದಾಗ ಇರ್ಬೋದು. ದಿಸ್ ಈಸ್ ಮೈ ಪ್ರೊಜೆಕ್ಷನ್ ಆಫ್ ಮೈ ಬಾಡಿ. ಅದಕ್ಕೆ ಇಂಗ್ಲೀಷ್ನೊಳಗೆ ಬಿರಫ್ಟ್ ಆಫ್ ಬಾಡಿ ಅಂತಾರೆ. ದಟ್ ಈಸ್ ಕಾಲ್ಡ್ ಬಿರಫ್ಟ್ ಆಫ್ ಬಾಡಿ. ಟ್ರಾನ್ಸ್ಲೇಷನ್ ಅದು ವಿದೌಟ್ ದ ಫಿಸಿಕಲ್ ಬಾಡಿ ಯು ಕ್ಯಾನ್ ಥಿಂಕ್, ದಟ್ ಈಸ್ ಯೋಗ. ಇದು ಸಸ್ಮಿತ ಯೋಗದಲ್ಲಿ. ಸಮಾಧಿಯಲ್ಲೇ 4-5 ಪ್ರಕಾರ ಅದರಲ್ಲಿ, ಬಟ್ ಇದು ಸಸ್ಮಿತ ಸಮಾಧಿಯಲ್ಲಿ ವಿದೌಟ್ ದ ಬಾಡಿ ಯು ಕ್ಯಾನ್ ಥಿಂಕ್. ಈಗ ದೊಡ್ಡ ದೊಡ್ಡ ಋಷಿಗಳು, ಬುದ್ಧ ಇದ್ದ, ಸ್ವಾಮಿ ವಿವೇಕಾನಂದವರು, ಅವರಿಗೆ ಧರ್ಮಮೇಘ ಅಂಥೇಳಿ ಒಂದು ಸಮಾಧಿ ಬರ್ತದೆ. ಏನು ಅದು ಧರ್ಮ? ಕ್ಲೌಡ್ ಆಫ್ ವರ್ಚ್ಯೂಸ್, ಧರ್ಮವೇಗ ಅಂತಾರೆ. ಕ್ಲೌಡ್ ಆಫ್, ಅವ್ರಿಗೆ ಯಾರೋ ತಿಳಿಯೋ ಶಕ್ತಿ ಇರೋಂಗಿಲ್ಲ. ಅವರು ಸಾಕ್ಷಾತ್ ದೇವರಿದ್ದಂಗೆ ಅವ್ರು ಒಳ್ಳೆಯದನ್ನು ಮಾಡ್ಕೊತ ಹೋಗ್ತಾರೆ. ಅದಕ್ಕೆ ಕ್ಲೌಡ್ ಆಫ್ ವರ್ಚ್ಯೂಸ್ ಇಂಗ್ಲೀಷ್ನಲ್ಲಿ ಧರ್ಮಮೇಘ ಅಂಥವ್ರಿಗೆ ಬರ್ತದೆ. ದೊಡ್ಡ 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 ಸಾಧು ಸಂತರಿಗೆ ಈ ಸಮಾಧಿ ಅಂದರೆ ಕಾನ್ಷಿಯಸ್ನೆಸ್, ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಚಿತ್ತ ಮೀನ್ಸ್ ಕಾನ್ಷಿಯಸ್ನೆಸ್. ಬರುವಂಥದ್ದು ಒಂದು ಸಮಾಧಿ. ಸಮಾಜದೊಳಗೆ ಮತ್ತು ನಾನು ಈಗ ಹೇಳಿದ್ನಲ್ಲ, ಸಸ್ಮಿತ ಸಮಾಜ ವಿದೌಟ್ ದ ಫಿಸಿಕಲ್ ಬಾಡಿ ಯು ಕ್ಯಾನ್ ಹೌ ಇದು ಸಿ ಐ ಹ್ಯಾವ್ ಪ್ರಾಕ್ಟೀಸ್ ದಟ್ ವಿದೌಟ್ ದಿ ಬಾಡಿ ಐ ಹ್ಯಾವ್ ಪ್ರಾಕ್ಟೀಸ್. ಏನು ಆಕೈತೆ ರೀ ಅದಕ್ಕೆ? ಟೆಲಿಪತಿ ಅಂತೀವಿ ಕೆಲವು ಸಲ. ಟೆಲಿಪತಿ ಅಂದರೆ ಈ ನಾಳೆ ನೀವು ಭೇಟಿಯಾರ ಇವತ್ತು ಈ ಟಿ ವಿಯಾಗ ಹ್ಯಾಂಗೆ ನೋಡ್ತಿರಲ್ಲ ಪಿಕ್ಚರ್, ಹಂಗೆ ಪಿಕ್ಚರ್ ಬಂದ್ಬಿಡ್ತದೆ ನಮ್ಮ ಮುಂದೆ. ತ್ರಿಕಾಲಜ್ಞಾನಿಗಳು ಅಂತಾರಲ್ಲ, ತ್ರಿಕಾಲಜ್ಞಾನಿ ಬೇರೆ. ಈಗ ನಾವು ಯೂಶ್ವಲಿ ವಿಚಾರ ಏನು ಮಾಡ್ತೀವ್ರಪ್ಪ ಅಂತಂದ್ರೆ, ಹಿಂದಲ್ದು ವಿಚಾರ ಮಾಡ್ತೇವೆ, ಯುತ್ತ ಎಲ್ಲರೂ ಬಂದ್ರೆ ಅದ್ರಾಗ ಹಿಂದಲ್ದು ವಿಚಾರ ಮಾಡ್ತೇವೆ, ಮುಂದಲ್ದು ವಿಚಾರ ಮಾಡ್ತೇವೆ. ಆದರೆ ಪ್ರೆಸೆಂಟ್ ಯಾರು ವಿಚಾರ ಮಾಡೋಂಗಿಲ್ಲ. ಈ ಸಮಾಧಿಯಿಂದ ಈಗ ನೋಡ್ರಿ, ಯಾವನಾರು ಪಟ್ನ ಒಂದು ತಲೆಗೆ ನಾನು ಕಲ್ಲು ಹೋಗೋದು ಇದನ್ನು ಮಾಡೋದು, ನಾನು ಬೇವಶ ಆಗಿಬಿಡ್ತೀನಿ. ಆಮೇಲೆ ನೀವು ಔಷಧ ಕೊಟ್ಟು ಎಬ್ಸಿದ ಮೇಲೆ ಏನಾಗೈತೆ ಗೊತ್ತಿರೋದಿಲ್ಲ. ಬಟ್ ಸಮಾಧಿಯಲ್ಲಿ ಹಂಗಲ್ರಿ, ದಟ್ ಕಾನ್ಷಿಯಸ್ ವಿಲ್ ಬಿ ದೇರ್. ಅವ ಸಮಾಧಿಯಿಂದ ಹೊರಗೆ ಬಂದಂದ್ರೆ ಇದು ಎಂಟೈರ್ಲಿ ಡಿಫ್ರೆಂಟ್ ಪರ್ಸನ್. ಅಲ್ಲಿ ಕಾನ್ಷಿಯಸ್ನೆಸ್ ಇರ್ತದೆ. ಬಟ್ ಮೂರ್ಛೆ ಹೋದಾಗ ಅಲ್ಲಿ ಕಾನ್ಷಿಯಸ್ನೆಸ್ ಇರೋದಿಲ್ಲ. ದಟ್ ಈಸ್ ದ ಡಿಫರೆನ್ಸ್. ಮೂರ್ಛೆ ಹೋದಾಗ ನಿಮಗೇನು ಗೊತ್ತಾಗೋದಿಲ್ಲ, ಕತ್ಲ ಅಲ್ಲ. ಸಮಾಧಿ ಒಳಗಿದ್ದ ಕಾನ್ಷಿಯಸ್ನೆಸ್ ವಿಲ್ ಬಿ ದೇರ್. ಹೊರಗೆ ಏನಾಕೈತೆ ಅನ್ನೋದು ಗೊತ್ತಿರ್ತದೆ. ದಟ್ ಈಸ್ ಅ ಸಮಾಧಿ. ಈಗ ಕೆಲವರು ತಪ್ಪು ಹೇಳ್ತಾರೆ ರೀ. ನಾ ಭಾಳ ಮಂದಿ ನೋಡ್ತೀನಿ ಯೂಟ್ಯೂಬ್ನಾಗ, ಇಲ್ಲಿ ಧ್ಯಾನ ಧಾರಣ ಸಮಾಧಿ ಬಂದಾಗ ಸರಿಯಾಗಿ ಹೇಳೋದೇ ಇಲ್ಲ. ಧ್ಯಾನ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟಿಗೆ ನೀವು ಮೆಡಿಟೇಷನ್ ಮಾಡೋದು, ಅದನ್ನೇ ನಿರಂತರವಾಗಿ ಮಾಡ್ತಾ ಧಾರಣ ಅಂತಾರೆ. ಅದು ಧಾರಣ ಹೆಂಗೆ ರೀ ಅಂತಂದ್ರೆ, ಈ ಎಣ್ಣೆ ಸುರಿದಾಗ ಒಂದು ಕಾಣಿಸ್ತದಲ್ಲ, ಅದಕ್ಕೆ ಧಾರಣ ಅಂತಾರೆ. ಇದನ್ನು ಮುಂದೆ ಹೊರದ್ರೆ ಆವಾಗ ನೀವು ಕಾನ್ಷಿಯಸ್ ಸ್ಟೇಟ್ನಾಗ ಹೋಗಿ, ಸೂಪರ್ ಕಾನ್ಷಿಯಸ್ ಸ್ಟೇಟ್ನಾಗ. ಅದನ್ನು ಪರಮಹಂಸರು ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಗೊಂಬೆ, ಉಪ್ಪಿನ ಗೊಂಬೆ, ಉಪ್ಪು ಅಂದರೆ ಸಮುದ್ರದಿಂದ ತಯಾರಾಗಿರ್ತದೆ. ಅದು ಉಪ್ಪಿನ ಗೊಂಬೆ. ಅದು ಒಮ್ಮೆ ದೇವ್ರನ್ನ ಕಾಣಕ್ಕೆ ಸಮುದ್ರಕ್ಕೆ ಹೋತಂತ. ಸಮುದ್ರಕ್ಕೆ ಹೋದಾಗ ಉಪ್ಪಿನ ಗೊಂಬೆ ಉಪ್ಪಿಂದ ಅದ, ಸಮುದ್ರ ಕೂಡ ಒಂದು ಆಗಿಬಿಡ್ತದೆ. ಅದು ಸಮಾಧಿ ಅಂದ್ರೆ ಆ ಸ್ಥಿತಿ. ಇದನ್ನು ಎಷ್ಟೋ ಮಂದಿ ತಪ್ಪು ಹೇಳ್ತಾರೆ. ಧ್ಯಾನ ಧಾರಣ ದಟ್ ಈಸ್ ಕೆಲವರಿಗೆ ಸಂಯಮ ಬಂದ್ಬಿಡ್ತದೆ, ಹುಟ್ಟುತ್ತಲೇ ಬಂದ್ಬಿಡ್ತದೆ ಅದು. ಅವಾಗ ಅವರು ಬೈ ಪ್ರಾಡಕ್ಟ್ ರೀ, ನೀವು ನಾವು ಏನಂತೀವಿ ಪವಾಡ ಅಂತೀವಲ್ಲ, ದೇ ಆರ್ ಆಲ್ ಬೈ ಪ್ರಾಡಕ್ಟ್ಸ್. ದೇ ನ್ಯಾಚುರಲ್ ಆಗಿರ್ತದೆ ಕೆಲವರು. ಆದರೆ ನಂಬಿಕೆ ಬರುವಾಗ ಒಂದೆರಡು ತೋರಿಸ್ಬೇಕು ಮಂದಿಗೆ ಹೊರತಾಗಿ ಅದನ್ನು ಇದನ್ನು ಮಾಡಬಾರ್ದು. ದೇ ಆರ್ ದಿ ಬೈ ಪ್ರಾಡಕ್ಟ್ಸ್ ಆಫ್ ದಿ ಅಷ್ಟಾಂಗ ಯೋಗ. ಇದನ್ನು ಯುವಕರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿದ್ರೆ, ಈ ಇತ್ತಿತ್ತಲಾಗಿ ಏನಾಗೈತೆ ರೀ, ಯಮ ನಿಯಮ ಬಿಟ್ಟು ಡೈರೆಕ್ಟ್ ಹೋಗ್ತಾರ, ಅದು ತಪ್ಪು. ಅದು ಏನಾಗ್ತದೆ,
ಈಗ ಈಗ ಸಂಜೆ ಮುಂದೆ ಹೋದ ಕೂಡಲೇ ಒಂದು ಪೆಗ್ ಹಾಕಿದ ಕೂಡಲೇ ನಾನು ಸಮಾಧಿನೇ ಬಂದೆ ಅಂತ ಹೇಳ್ಬಿಡ್ತಾರೆ. ಅದು ಸಮಾಧಿ ಅಲ್ಲ. ಅಲ್ಲಿ ಹಂಗೆ ಮಾಡ್ಕೊತ ಹೋದ್ರೆ ಏನಾಕತ್ತದ, ನಮ್ಮ ನರಗಳ ಮೇಲೆ ಅದು ಪರಿಣಾಮ ಬೀಳ್ತೈತಿ. ಆಮೇಲೆ ಅವ್ರು ಸೈಕ್ಯಾಟ್ರಿಕ್ ಆಗಿಬಿಡ್ತಾರೆ. ಅದಕ್ಕೆ ಗುರು ಭಾಳ ಅವಶ್ಯ ಇನಿಷಿಯಲ್ ಸ್ಟೇಜ್ನಾಗ. ಆದರೆ ಯುವಜನಾಂಗ ಸ್ಪೆಷಲಿ ಇತ್ತಿತ್ತಲಾಗಿ ಈ ಯಮ ನಿಯಮ ಬಿಟ್ಟು ಡೈರೆಕ್ಟ್ ಹೋಗಬಾರ್ದು. ಅದು ತಪ್ಪದು. ಇದನ್ನು ಪಾಲಿಸಲೇಬೇಕು. ದೃಷ್ಟಿ ಆಗುತ್ತೆ. ಹಾಂ, ಇದನ್ನು ಪಾಲಿಸಲೇಬೇಕು. ನೀವು ಇವನ್ ಸೈಂಟಿಸ್ಟ್ ಡಾಕ್ಟರೇಟ್ ಇನ್ ಸೈನ್ಸ್ ಡಿಲಿಟ್ ಬೇಕಾದಷ್ಟು ಓದಿರ್ಬೋದು ನೀವು. ಅದಕ್ಕೆ ಮತ್ತೊಂದು ರಾಮಕೃಷ್ಣ ಪರಮಹಂಸ ಭಾಳ ಚಂದ ಹೇಳ್ತಾರೆ ನೋಡ್ರಿ, ಹದ್ದು ಭಾಳ ಎತ್ತರಕ್ಕೆ ಹೋಗಿರ್ತದೆ, ಬಟ್ ಅದ್ರ ಕಣ್ಣು ಯಾವಾಗಲೂ ಎಲ್ಲಿರ್ತದೆ, ಸತ್ತು ಪ್ರಾಣಿ ಮೇಲೆ ಅದು. ಅಂದರೆ ಏನು ಅದರ ಅರ್ಥ? ಯಮ ನಿಯಮ ಪಾಲನೆ ಫಸ್ಟ್, ಅದು ಫಸ್ಟ್. ಆಮೇಲೆ ನಾವು ಎಲ್ಲಿದ್ರೆ ಕ್ರಿಕೆಟ್ ಮ್ಯಾನ್ ಕೆನಾಟ್ ಬಿಕಮ್ ಎ ಯೋಗಿ. ಇದು ಸಿಂಪಲ್ನಾಗ ಹೇಳ್ಬೇಕಂತಂತಂದ್ರೆ ಇದು ಯಮ ನಿಯಮ ಇದು ಸ್ಟೆಪ್ ಬೈ ಸ್ಟೆಪ್ಪನ್ನೇ ಹೋಗಬೇಕು. ಇದನ್ನು ಬಲ್ಲವರಿಂದನೇ ಕಲಿಬೇಕು. ನೀವು ಸ್ವಂತ ಮಾಡೋಕೆ ಹೋಗಬಾರ್ದು. ಆದರೆ ಭಗವದ್ಗೀತೆಯಲ್ಲಿ ಭಾಳ ಚಂದ ಹೇಳ್ತಾರೆ ನೋಡ್ರಿ, ಯೋಗಿ ಅಂದರೆ ಯಾರಪ್ಪ? ಅತಿ ನಿದ್ದೆ ಮಾಡಬಾರ್ದು, ಅತಿ ತಿನ್ನಬಾರ್ದು, ಅತಿ ನಿದ್ದೆನೂ ಮಾಡಬಾರ್ದು, ಅತಿ ಮಲಗನೂಬಾರ್ದು. ಅಂಥವಷ್ಟ ಯೋಗಿ ಆಗಲಿಕ್ಕೆ ಸಾಧ್ಯದ. ಇದಕ್ಕೆ ಇನಿಷಿಯಲ್ ಸ್ಟೇಜ್ ಒಳಗೆ ಸಾತ್ವಿಕ ಫುಡ್ಡು ತೊಗೊಳ್ಬೇಕಾಗ್ತದೆ. ಯೋಗ ಆಗಬೇಕಂದ್ರೆ ಯುವಕರು ಬ್ರಹ್ಮಚಾರಿ ಆಗಬೇಕಾಗ್ತದೆ. ಎಷ್ಟು ಯುವಕರಂದ್ರೆ ಯಾರಪ್ಪ? ಗೌರ್ಮೆಂಟ್ ಹ್ಯಾಸ್ ಡಿಫೈನ್ಡ್ 18ರಿಂದ 25 ಮೇಲೆ ಇವರು ಯುವಕರು. ಇವರಿಗೆ ಸರಿಯಾದ ಗೈಡೆನ್ಸು ತಿಳುವಳಿಕೆ ಅವರ ಕಡೆಯಿಂದ ತಿಳ್ಕೊಳ್ಬೇಕು. ಇಲ್ಲಿ ಗದಗಿನಲ್ಲಿ ರಾಮಕೃಷ್ಣ ಆಶ್ರಮ ಐತಿ, ಅಲ್ಲಿ ಸಾಕಷ್ಟು ಬುಕ್ ಅದಾವು, ಅದೊಂದು ಜ್ಞಾನವನ್ನು ಪಡಿಬೇಕು. ನಿಮ್ಗೆ ಇನ್ನೂ ಹೆಚ್ಚು ಬೇಕಂದ್ರೆ ನಿರ್ಭಯಾನಂದ ಸ್ವಾಮಿಗಳದಾರ, ಈಸ್ ಎ ಗ್ರೇಟ್ ಮ್ಯಾನ್. ಅವರು ಎಲ್ಲ ಫಾರಿನ್ ಕಂಟ್ರಿಗೆ ಹೋಗಿ ಬಂದಾರ, ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು. ಅವರಲ್ಲಿ ಹೋಗಿ ನೀವು ರಿಕ್ವೆಸ್ಟ್ ಮಾಡಿ, ಇದು ಹ್ಯಾಂಗೆ ರೀ ರಾಜಯೋಗಿ ಅಂದರೆ ಏನು ತಿಳ್ಕೊಳ್ಬೇಕು. ಸ್ಪೆಷಲಿ ಯುವಕರು ಅಂದ್ರೆ ನಿಮ್ಮ ಭವಿಷ್ಯ, ನೀವೇ ಮುಂದಿನ ಪ್ರಜೆಗಳು. ನೀವು ಇದನ್ನು ಮಾಡಲ್ಲ ಹಂಗೆ ಮುಂದೆ ಹೋದ್ರಿಪ್ಪ ಅಂತಂದ್ರೆ ನಿಮಗೆ ಬಿ ಪಿನೂ ಬರ್ತೈತಿ, ಡಯಾಬಿಟಿಕ್ನೂ ಬರ್ತೈತಿ, ಆರೋಗ್ಯನೂ ಕೆಡ್ತೈತಿ, ಚಂಚಲ ವೃತ್ತಿ ಹೆಚ್ಚಾಗ್ತೈತಿ. ಇತ್ತಿತ್ತಾಗ ನೋಡ್ರಿ ಗುಟ್ಕ ಹಾಕ್ಕೊಂಡು ಸಮಾಧಿ ಮಾಡೋ ಚಲೋ ಮಾಡಿಬಿಡ್ತಾರೆ. LSD ತೊಗೊಂಡು ಸಮಾಧಿ, ಇದು ಇಲ್ಯೂಷನ್ ಅಂತೀವಿ ನಾವು ಅದಕ್ಕೆ. ಆವಾಗ ಅವ್ರು ಏನು ಸೆಕ್ರೆಟ್ರಿಗೆ ಆಗಿಬಿಡ್ತಾರೆ. ಅವಾಗ ಅದಕ್ಕೆ ಯಾರು ಇದನ್ನು ಕಲ್ತಾರೆ ಅವರೇ ಅವ್ರ ಕಡೆಯಿಂದ ಇದನ್ನು ತಿಳ್ಕೊಂಡು ಅಷ್ಟಾಂಗ ಯೋಗ ಮಾಡ್ಬೇಕು. ಇಲ್ಲಿಕಂದ್ರೆ ಮಾಡಬಾರ್ದು ಇವನ್ನೆಲ್ಲ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಎಕ್ಸಸೈಸ್ ಮಾಡಿರಿ, ಜಿಮ್ ಮಾಡಿರಿ, ಬಾಡಿ ಫಿಟ್ ಆಗಕ್ಕೆ. ಬಟ್ ಯೋಗ ಮಾಡಲಿಕ್ಕೆ ಅವು ಪೂರಕ ಹೊರತು ಅದ ಫೈನಲ್ ಅಲ್ಲ. ಆಸನ ಅಂದರೆ ಯೋಗ ಅಲ್ಲ, ಯೋಗ ಈಸ್ ಬಿಯಾಂಡ್ ಆಸನ. ಸರ್, ಇವತ್ತು ಈ ಸಂಪೂರ್ಣ ಒಂದು ಅಷ್ಟಯೋಗ ಬಗ್ಗೆ ಹೇಳಿದ್ರಿ. ಈ ಒಂದು ಕೊನೆಯದಾಗಿ ಇವತ್ತು ಒಂದು ಯುವಕರು ಈ ಒಂದು ಸ್ವಾಮಿ ವಿವೇಕಾನಂದ ಜನ್ಮಾಚರಣೆ ನಿಮಿತ್ತವಾಗಿ ಇವತ್ತು ಒಂದು ಕಾರ್ಯಕ್ರಮದ ಅನುಸಾರವಾಗಿ ನಮ್ಮ ಪ್ರೇಕ್ಷಕರಿಗಾಗಿ ಯಾವ ರೀತಿಯಾಗಿ ಅಳವಡಿಸ್ಬೇಕಂತ ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ಬಲ್ಲವರಿಂದ ಯಾರು ಇದನ್ನು ಮಾಡಿರ್ತಾರೆ ನೋಡ್ರಿ, ಪಾತಂಜಲಿ ಯೋಗ, ಯೋಗ ಅದರಲ್ಲಿ ಎಲ್ಲ ಬಂತು. ಯಮ ನಿಯಮ ಫಸ್ಟ್ ಇದನ್ನು ಪಾಲಿಸಬೇಕು. ಇದನ್ನು ಎರಡೂ ನೋಡ್ರಿ, ಮಹಾತ್ಮ ಗಾಂಧಿಯವರು ಸತ್ಯ ಹರಿಶ್ಚಂದ್ರಕ್ಕೆ ನಾಟಕ ನೋಡಿದ್ರೆ ಬದಲಿನ ಆಗಿಬಿಟ್ರು ಅವರು. ಪರಿವರ್ತನೆ ಆದರು. ಸತ್ಯಂ ಏವ ಜಯತೆ ನ ಅಸತ್ಯತೆ. ನಮ್ಮ ವೇದ ಉಪನಿಷತ್ತಾಗ ಐತೆ ಇದು. ಸತ್ಯಮೇವ ಜಯತೆ ನ ಅಸತ್ಯತೆ. ಸತ್ಯಕ್ಕೆ ಯಾವಾಗಲೂ ಜಯದ. ಸತ್ಯಂ ಏವ ಜಯತೆ. ಪ್ರಿಯ ವೀಕ್ಷಕರೇ, 158ನೇ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಸ್ವಾಮಿ ವಿವೇಕಾನಂದರು ರಾಷ್ಟ್ರೀಯ ಯುವಕರ ದಿನಾಚರಣೆ ಅಂತ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವರ ಈ ಸಂತರ ಒಂದು ವಾಕ್ಯಗಳನ್ನು ಅಥವಾ ಇವರು ಮಾಡ್ತಕ್ಕಂಥ ಆಚರಣೆ ವಿಚಾರಣೆಗಳನ್ನ ಸಂಪೂರ್ಣವಾಗಿ ನಾವು ಅಳವಡಿಸೋದ್ರಿಂದ ಕೇವಲ ಜನ್ಮ ದಿನಾಚರಣೆ ಆಚರಣೆ ಮಾಡದೆ ಅವುಗಳನ್ನು ಸಂಪೂರ್ಣವಾಗಿ ಅಳಿಸ್ಕೊಂಡು ಮಾಡೋದ್ರಿಂದ ನಮ್ಮ ಸಮಾಜದಲ್ಲಿ ಉತ್ತಮವಾದ ಒಂದು ಗೌರವ ಹಾಗೂ ಒಂದು ಆರೋಗ್ಯದಿಂದ, ಒಂದು ಮನಃಶಾಂತಿಯಿಂದ ಒಂದು ಸಿದ್ಧಿಯನ್ನು ನಾವು ಪಡಿಬೋದು ಅಂತ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಂಥ ನಮ್ಮ ಡಾಕ್ಟರ್ ವಿ ಚಿಕ್ಕನಂದ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಉತ್ತರ ಪ್ರಭಾ, ಇದು ಪ್ರತಿ ಮನದ ಪೈರು. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳು
ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.